Dear students, welcome back to Amyan's physics class. So ಇವತ್ತಿನ ಕ್ಲಾಸ್ ಅಲ್ಲಿ ಚಾಪ್ಟರ್ 10 ವೇವ್ ಆಪ್ಟಿಕ್ಸ್ ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ನೋಡೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತೌಟ್ ವೇಸ್ಟಿಂಗ್ ದ ಟೈಮ್. ಇದರಲ್ಲಿ ಫಸ್ಟ್ ಕ್ವಶನ್, ವೇವ್ ಥಿಯರಿ ಆಫ್ ಲೈಟ್ ಪ್ರಪೋಸ್ಡ್ ಬೈ ಅಂತ. ಸೊ ವೇವ್ ಥಿಯರಿ ಆಫ್ ಲೈಟ್ ಈಸ್ ಪ್ರಪೋಸ್ಡ್ ಬೈ ಸ್ಟಿಯನ್ ಹೈಗನ್ಸ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆಂದ್ರೆ ಇವ್ರದ್ದು ನಮಗೆ ಫಸ್ಟ್ ವೇವ್ ಆಪ್ಟಿಕ್ಸ್ ಸ್ಟಾರ್ಟ್ ಆಗಿದ ತಕ್ಷಣನೇ ಹೈಗನ್ಸ್ ವೇವ್ ಥಿಯರಿ ಅಂತಾನೆ ಬರುತ್ತೆ. ಹಾಗಾಗಿ ನೇಮ್ನ ಜ್ಞಾಪಕ ಕಟ್ಕೊಳ್ಳೋದು ತುಂಬಾ ಈಸಿ. ಹೈಗನ್ಸ್ ವೇವ್ ಥಿಯರಿ. ಆಮೇಲೆ ಇನ್ನು ಬೇರೆ ಬೇರೆ ಕಾನ್ಸೆಪ್ಟ್ ಬರ್ತದೆ. ಹೈಗನ್ಸ್ ವೇವ್ ಥಿಯರಿನ ಯೂಸ್ ಮಾಡಿ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಪ್ರೂವ್ ಮಾಡಿ ಅಂತಾನು ಬರುತ್ತೆ. ಆಮೇಲೆ ವೇವ್ ಫ್ರಂಟ್ ಕಾನ್ಸೆಪ್ಟ್ ಬರುತ್ತೆ. ಹಾಗಾಗಿ ಯು ಕ್ಯಾನ್ ಈಸಿಲಿ ರಿಕಾಲ್ ದಿಸ್ ನೇಮ್, ಹೈಗನ್ಸ್, Christian Huygens. Next question. So according to Huygens principle ಪ್ರಕಾರ ಸ್ಪೀಡ್ ಆಫ್ ಸೆಕೆಂಡರಿ ವೇವ್ಲೆಟ್ಸ್, ಸ್ಪೀಡ್ ಆಫ್ ಸೆಕೆಂಡರಿ ವೇವ್ಲೆಟ್ಸ್ ಏನಿರುತ್ತೆ ಅಂದ್ರೆ ಅದು ವೇವಿನ ಸ್ಪೀಡ್ ಏನಿರುತ್ತೋ ಸೆಕೆಂಡರಿ ವೇವ್ಲೆಟ್ ಸ್ಪೀಡು ಅಷ್ಟೇ ಇರುತ್ತೆ, ವಿಚ್ ಇಸ್ ಸೇಮ್ ಆಸ್ ದ ವೇವ್ ಅಂಡ್ ವಿಚ್ ಸ್ಪ್ರೆಡ್ಸ್ ಇನ್ ಆಲ್ ಡೈರೆಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಇನ್ ಎ ಗಿವನ್ ಮೀಡಿಯಂ ಇಟ್ ಈಸ್ ಸೇಮ್ ಆಸ್ the wave ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಟು ಅಬ್ಸರ್ವ್ ಸಸ್ಟೈನ್ಡ್ ಇಂಟರ್ಫರೆನ್ಸ್ ಪ್ಯಾಟರ್ನ್. ಇಂಟರ್ಫರೆನ್ಸ್ ಸಸ್ಟೈನ್ ಆಗ್ಬೇಕಂದ್ರೆ ಆನ್ ಎ ಸ್ಕ್ರೀನ್ ಪ್ಲೇಸ್ಡ್ ಅಟ್ ಸೂಟಬಲ್ ಡಿಸ್ಟೆನ್ಸ್ ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ವಿಚ್ ಆಫ್ ದ ಕಂಡೀಷನ್ಸ್ ಆರ್ ನೆಸೆಸರಿ ಅಂತ ಕೇಳ್ತಾರೆ. ಹಾಗಾದ್ರೆ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ನಮ್ಗೆ ಇಂಟರ್ಫರೆನ್ಸ್ ಸಸ್ಟೈನ್ ಆಗುತ್ತೆ ಅಂತ. ಫಸ್ಟ್ ಒನ್, ಸೋರ್ಸಸ್ ಆಫ್ ಲೈಟ್ ಶುಡ್ ಬಿ ಕೋಹೆರೆಂಟ್. ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಓಕೆ, ಸೊ ಎರಡು ಲೈಟಿನ ಸೋರ್ಸಸ್ ಕೋಹರೆಂಟ್ ಇರಬೇಕು. ಸೊ ಆವಾಗ ನಮ್ಗೆ ಇಂಟರ್ಫರೆನ್ಸ್ ಸಸ್ಟೈನ್ ಆಗುತ್ತೆ. ಇನ್ಕೋಹರೆಂಟ್ ಇದ್ರೆ ಸಸ್ಟೈನ್ ಆಗಲ್ಲ. ಹಾಗಾದ್ರೆ ಇದು ಕರೆಕ್ಟ್. ನೆಕ್ಸ್ಟ್, ಸೋರ್ಸಸ್ ಆಫ್ ಲೈಟ್ ಶುಡ್ ಬಿ ನ್ಯಾರೋ. ಇದು ಕೂಡ ಕರೆಕ್ಟ್, ನ್ಯಾರೋ ಇರಬೇಕು. ಅದಕ್ಕೆ ನಾವೇನನ್ನ ಯೂಸ್ ಮಾಡ್ತೀವಿ, ಸ್ಲಿಟ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಸೋರ್ಸಸ್ ಆಫ್ ಲೈಟ್ ಶುಡ್ ಬಿ ವೆರಿ ಕ್ಲೋಸ್. ಎಸ್, ಇನ್ ಎನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಏನಿರುತ್ತೆ ಅಬೌಟ್ ಮಿಲಿಮೀಟರ್ ಆರ್ಡರ್ ಅಲ್ಲಿ ಇರ್ತದೆ. ಹಾಗಾಗಿ ಅದರ ಅರ್ಥ ಏನು, ಸೋರ್ಸಸ್ ಶುಡ್ ಬಿ ವೆರಿ ಕ್ಲೋಸ್. ಸ್ಲಿಟ್ ಮಧ್ಯೆ ಡಿಸ್ಟೆನ್ಸ್ ಸ್ಮಾಲ್ ಡಿ ಮಿಲಿಮೀಟರ್ ಆರ್ಡರ್ ಅಲ್ಲಿ ಇರೋದ್ರಿಂದ ನಮಗೊಂದು ಅಂದಾಜು ಬರ್ತದೆ ಏನು, ಅವೆರಡು ಹತ್ರ ಇರಬೇಕು. ಸೊ ಹಾಗಾಗಿ ಇವು ಮೂರು ಆಪ್ಷನ್ ಕರೆಕ್ಟ್ ಆಗಿರೋದ್ರಿಂದ ಸೊ ಡಿ ಆಪ್ಷನ್, ಆಲ್ ದ ತ್ರೀ ಕಂಡೀಷನ್ ಶುಡ್ ಸ್ಯಾಟಿಸ್ಫೈಡ್ ಟು ಹ್ಯಾವ್ ಸಸ್ಟೈನ್ಡ್ ಇಂಟರ್ಫಿಯರೆನ್ಸ್ ಪ್ಯಾಟ್ರನ್. ನೆಕ್ಸ್ಟ್, ಟೂ ಲೈಟ್ ಸೋರ್ಸಸ್, ಎರಡು ಲೈಟ್ ಸೋರ್ಸಸ್ ನ ಆರ್ ಸೆಡ್ ಟು ಬಿ ಕೋಹೆರೆಂಟ್. ಎರಡು ಲೈಟ್ ಸೋರ್ಸಸ್ ನ ಕೋಹೆರೆಂಟ್ ಅಂತ ಹೇಳ್ಬೇಕಂದ್ರೆ ಬೋತ್ ಸೋರ್ಸಸ್ ಆಫ್ ಲೈಟ್ ಎಮಿಟ್ ಅಂತ ಕೇಳ್ತಾರೆ. ಹಾಗಾದ್ರೆ ಎರಡು ಲೈಟ್ ಸೋರ್ಸಸ್ ಹೇಗಿರ್ಬೇಕು ಅಂತ ನೋಡ್ರಿ, ಸೇಮ್ ಆಂಪ್ಲಿಟ್ಯೂಡ್, ಇನ್ ಫೇಸ್. ಆಪ್ಷನ್ಸ್ ನೋಡ್ತಾ ಹೋಗೋಣ, ಯಾವ್ದು ರಿಲೆವೆಂಟ್ ಇರುತ್ತೆ ಅದನ್ನ ಬರೆಯುವ. ಸೇಮ್ ಇಂಟೆನ್ಸಿಟಿ ವೇವ್ ಲೆಂತ್, ಸೇಮ್ ಸ್ಪೀಡ್, ಸೇಮ್ ವೇವ್ ಲೆಂತ್, ಕಾನ್ಸ್ಟೆಂಟ್ ಫೇಸ್. ಇದ್ರಲ್ಲಿ ನೋಡ್ರಿ ಸುಮಾರು ಮಕ್ಕಳು ಇದ್ರಲ್ಲಿ ತಪ್ಪು ಮಾಡ್ಬಿಡ್ತಾರೆ. ಇನ್ ಫೇಸ್, ಕಾನ್ಸ್ಟೆಂಟ್ ಫೇಸ್. ಸೊ ನಮಗೆ ಇಂಟರ್ಫರೆನ್ಸ್ ಬರ್ಬೇಕಂದ್ರೆ ಕೊಹರೆಂಟ್ ಸೋರ್ಸಸ್ ಇರಬೇಕು, ಒಂದು ಇಂಪಾರ್ಟೆಂಟ್. ಮತ್ತೆ ಸೇಮ್ ವೇವ್ ಲೆಂತ್ ಇರಬೇಕು, ಅದ್ರ ಜೊತೆಗೆ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಇರಬೇಕು. ಸರ್ ಇನ್ ಫೇಸ್ ಇದ್ರು ಅಫ್ಕೋರ್ಸ್ ಏನೋ ಇಂಟರ್ಫಿಯರ್ ಆಗುತ್ತೆ, ಬಟ್ ಕಂಡೀಷನ್ ಏನಂತಂದ್ರೆ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಇದ್ರು ಕೂಡ ಥ್ರೂಔಟ್ ದ ಜರ್ನಿ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಇರಬೇಕು, ಸೇಮ್ ವೇವ್ ಲೆಂತ್ ಇರಬೇಕು. ದಿಸ್ ಮಸ್ಟ್ ಬಿ ದ ಕಂಡೀಷನ್. ಸೊ ಫೇಸ್ ಡಿಫರೆನ್ಸ್ ಇದ್ರು ಕೂಡ ಸಪೋಸ್ ಎರಡು ವೇವ್ಸ್ ಮತ್ತೆ 10 ಡಿಗ್ರಿ ಫೇಸ್ ಡಿಫರೆನ್ಸ್ ಇತ್ತು ಅನ್ಕೊಳ್ಳಿ. ಸೊ ಆ ಫೇಸ್ ಡಿಫರೆನ್ಸ್ ಥ್ರೂಔಟ್ ದ ಜರ್ನಿ ಮೇಂಟೈನ್ ಆಗ್ಬೇಕು. ಅದನ್ನ ನಾವು ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಅಂತ ಕರಿತೀವಿ. ಓಕೆ, ಅವಾಗ ಕೂಡ ನಮ್ಗೆ ಇಂಟರ್ಫರೆನ್ಸ್ ಆಗ್ತದೆ. ಸೊ ಹಾಗಾಗಿ ಸೊ ಡಿ ಇಸ್ ದ ಕರೆಕ್ಟ್ ಆಪ್ಷನ್, ನಾಟ್ ದ ಫಸ್ಟ್ ಒನ್. ಸೊ ಉಳಿದಿದ್ದು ಬಿ ಮತ್ತೆ ಡಿ ಅಂತೂ, ಬಿ ಮತ್ತೆ ಸಿ ಅಂತೂ ಆಗಲ್ಲ. ಸೊ ಡಿ ನೇ ಇರುತ್ತೆ. ಚೆಕ್ಔಟ್ ಫಾರ್ ದಿಸ್ ಒನ್. ಯಾಕಂದ್ರೆ ಸುಮಾರು ಸತಿ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಇನ್ ಫೇಸ್ ಅಂತ ಬರೆದು ಬಿಡ್ತಾರೆ. ಸೊ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ ಎನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮಾನೋಕ್ರೋಮ್ಯಾಟಿಕ್ ಲೈಟ್ ಯೂಸ್ ಮಾಡಿದ್ದಾರೆ, ಮಾನೋಕ್ರೋಮ್ಯಾಟಿಕ್ ಲೈಟ್ ಅನ್ನ. ಓಕೆ, ಹೌ ಈಸ್ ದ ಫ್ರಿಂಜ್ ವಿಡ್ತ್, ಅಂದ್ರೆ ಫ್ರಿಂಜ್ ವಿಡ್ತ್ ಏನಾಗುತ್ತೆ ಇಫ್ ದ ಸ್ಕ್ರೀನ್ ಈಸ್ ಮೂವ್ಡ್ ಕ್ಲೋಸರ್ ಟು ದ ಸ್ಲಿಟ್ ಅಂತೆ. ಬಹಳ ಸಿಂಪಲ್ ಕ್ವಶನ್. ಸೊ ಫ್ರಮ್ ದ ಫಾರ್ಮುಲಾ, ಫ್ರಿಂಜ್ ವಿಡ್ತ್ ಫಾರ್ಮುಲಾ ಲ್ಯಾಂಬ್ಡಾ ಡಿ ಬೈ ಸ್ಮಾಲ್ ಡಿ. ಇದರಲ್ಲಿ ಸೊ ಫ್ರಿಂಜ್ ವಿಡ್ತ್ ಮತ್ತೆ ಯಾವ್ದ್ರದ್ದು ಸ್ಕ್ರೀನ್ ನ ಡಿಸ್ಟೆನ್ಸ್ ಕೇಳಿದ್ರೆ, ಇಟ್ ಇಸ್ ದ ಸ್ಕ್ರೀನ್ ನ ಡಿಸ್ಟೆನ್ಸ್ ಏನು, ಕ್ಯಾಪಿಟಲ್ ಡಿ. ಹಾಗಾದ್ರೆ ಬಿ ಪ್ರಪೋರ್ಷನಲ್ ಟು ಡಿ ಇರುತ್ತೆ. ಸೊ ಇಲ್ಲೇನಾರ ಡಿ ಹತ್ರ ತಗೊಂಡ್ ಬಂದ್ರೆ ಸ್ಕ್ರೀನಿನ ಡಿಸ್ಟೆನ್ಸ್ ಏನಾಗಿದೆ, ಕಡಿಮೆ ಆಗಿದೆ. ಹಾಗಾಗಿ ಫ್ರಿಂಜ್ ವಿಡ್ತ್ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯೂಸ್ ದ ಸಿಂಪಲ್ ರಿಲೇಷನ್ ಟು ಫೈಂಡ್ ಔಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್.
So answer is decreases. Next, what would be the resultant intensity at a point of destructive interference? If there are two identical coherent waves of intensity I naught produce interference pattern ಅಂದ್ರೆ ಈ ಕ್ವಶನ್ ಅಲ್ಲಿ ರಿಸಲ್ಟೆಂಟ್ ಇಂಟೆನ್ಸಿಟಿ ಫಾರ್ಮುಲಾ ಕೇಳಿದಾನೆ ಫಾರ್ ಡಿಸ್ಟ್ರಕ್ಟಿವ್ ಅಂತಂದ್ರೆ ಅರ್ಥ ಏನು ಮಿನಿಮಮ್ ಅಂತ. ಹಾಗಾಗಿ ಈ ಮಿನಿಮಮ್ ಇಂಟೆನ್ಸಿಟಿ ಫಾರ್ಮುಲಾ ರೂಟ್ ಆಫ್ I1 ಮೈನಸ್ ರೂಟ್ ಆಫ್ I2 ಹೋಲ್ಸ್ ಹಿಯರ್ ಅಂಡ್ ಆಲ್ಸೋ ಗಿವನ್ ದಟ್ ಎರಡರ ಇಂಟೆನ್ಸಿಟಿ ಏನಿದೆ ಸೇಮ್ ಇದೆ. ಎರಡು ಇಂಟರ್ಫರಿಂಗ್ ವೇವ್ಸ್ ನ ಇಂಟೆನ್ಸಿಟಿ ಈಸ್ ಈಕ್ವಲ್ ಟು I0. ಅಲ್ಲಿಗೆ ಏನಾಗುತ್ತೆ I minimum is root of I0 minus root of I0 whole square. It will become 0. So answer is next. So diffraction effect is exhibited by ಅಂದ್ರೆ diffraction ಯಾವ waves ಇಲ್ಲಿದೆ ನೋಡ್ರಿ. Only sound waves can they undergo diffraction? Yes. Light waves 100% yes. Matter waves 100% yes. So all they undergo diffraction pattern. So option D is correct. Next, in single slit diffraction experiment ಅಂದ್ರೆ diffraction ಮೇಲೆ question, width of slit is made double. Width of slit ಏನು small d. So small d ಏನ್ ಮಾಡ್ತಾರೆ ಡಬಲ್ ಮಾಡ್ತಾರೆ. So sometimes some book ಅಲ್ಲಿ A ಅಂತ ಕೊಟ್ಟಿದ್ದಾರೆ. ಇದೇನಿದು ಸಿಂಗಲ್ ಸ್ಲಿಟ್ಟಿನ width of single slit. ಓಕೆ, ಸೊ ಇದನ್ನ ಡಬಲ್ ಮಾಡ್ತಾರಂತೆ. ಹಾಗಿದ್ರೆ ಏನ್ ಚೇಂಜಸ್ ಆಗುತ್ತೆ ಅಂತ ಕೇಳಿದರೆ the central maxima of diffraction pattern will be ಅಂತ ಕೇಳಿದ್ದಾರೆ. ಸೆಂಟ್ರಲ್ ಮ್ಯಾಕ್ಸಿಮಾ ಏನಾಗುತ್ತೆ ಅಂತ ಕೇಳಿದ್ದಾರೆ. ನ್ಯಾರೋ, ಫೇಂಟರ್, ಬ್ರಾಡರ್, ಫೇಂಟರ್, ಬ್ರೈಟರ್, ನ್ಯಾರೋಯರ್, ಬ್ರಾಡರ್. ಸೊ ದಟ್ ಏನ್ ಮಾಡೋಣ, ಸ್ಲಿಟ್ ನ ವಿಡ್ತ್ ನ ಡಬಲ್ ಮಾಡ್ತೀರಾ ಅಂದ್ಕೊಳ್ಳೋಣ. ಇದು ಸ್ಕ್ರೀನು, ಇದು ಸಿಂಗಲ್ ಸ್ಲಿಟ್. ಸೊ ಇಲ್ಲೇನಾಗುತ್ತೆ ನೋಡ್ರಿ, ಸ್ಲಿಟ್ ವಿಡ್ತ್ ನ ಜಾಸ್ತಿ ಮಾಡಿದ್ರೆ ಜಾಸ್ತಿ ಬೆಳಕು ಬರಕ್ ಸ್ಟಾರ್ಟ್ ಆಗುತ್ತೆ, ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಇಂಟೆನ್ಸಿಟಿ ಜಾಸ್ತಿ ಆದಾಗ ಪೇಂಟರ್ ಆಪ್ಷನ್ ಬರಲ್ಲ. ಹಾಗಾಗಿ ಇದೆರಡೂ ಬರಕ್ ಸಾಧ್ಯ ಇಲ್ಲ. ನಿಮ್ಗೆ ಏನಿರ್ಬೇಕು, ಬ್ರೈಟರ್ ಆಪ್ಷನ್ ಬರಬೇಕು. ಜೊತೆಗೆ ನ್ಯಾರೋನೋ ಬ್ರಾಡೋ ಅಂತ ಯೋಚನೆ ಬೇಕಂದ್ರೆ ಅದಕ್ಕೆ ಏನ್ ಮಾಡೋಣ, ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಾ ಫಾರ್ಮುಲಾ ತಗೊಳ್ಳೋಣ. ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಾ ಫಾರ್ಮುಲಾ ಏನಂದ್ರೆ 2 ಲ್ಯಾಂಬ್ಡಾ ಡಿ ಬೈ ಸ್ಮಾಲ್ ಡಿ. ಇಲ್ಲೇನಾಗಿದೆ, ಡಿ ಜಾಸ್ತಿ ಆಗಿದೆ, ಅವಾಗ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಾ ಕಡಿಮೆ ಆಗುತ್ತೆ. ಸೊ ಇಟ್ ವಿಲ್ ಬಿಕಮ್ ನ್ಯಾರೋ. ಆದ್ರೆ ಆಪ್ಷನ್ ಯಾವುದು, ಬಿ ಆಪ್ಷನ್. ನ್ಯಾರೋಯರ್ ಅಂಡ್ ಬ್ರೈಟರ್ ಇಸ್ ದ ಕರೆಕ್ಟ್. ಇದು ಬರಲ್ಲ. ನೆಕ್ಸ್ಟ್, ವಾಟ್ ಕಾಸಸ್ ಡೈಫ್ರಾಕ್ಷನ್ ಅಂತ ಅಂದ್ರೆ ಡೈಫ್ರಾಕ್ಟ್ ಆಗ್ಬೇಕಂದ್ರೆ ಏನಾಗಬೇಕು, ಇಂಟರ್ಫರೆನ್ಸ್ ಆಫ್ ಪ್ರೈಮರಿ ವೇವ್ಲೆಟ್ಸ್, ಇಂಟರ್ಫರೆನ್ಸ್ ಆಫ್ ಸೆಕೆಂಡರಿ ವೇವ್ಲೆಟ್ಸ್, ರಿಫ್ಲೆಕ್ಷನ್ ಆಫ್ ಪ್ರೈಮರಿ ವೇವ್ಲೆಟ್ಸ್, ರಿಫ್ಲೆಕ್ಷನ್ ಆಫ್ ಸೆಕೆಂಡರಿ ವೇವ್ಲೆಟ್ಸ್ ಅಂತ. ಇಲ್ಲೇನಾಗುತ್ತೆ ನೋಡ್ರಿ. ಸೊ ಆನ್ಸರ್ ಈಸ್ ಇಂಟರ್ಫಿಯರೆನ್ಸ್ ಆಗುತ್ತೆ ಆಫ್ ಸೆಕೆಂಡರಿ ವೇವ್ಲೆಟ್ಸ್. ಸೊ ಇಲ್ಲಿ ನಮಗೆ ಡೈಫ್ರಾಕ್ಷನ್ ಪ್ಯಾಟರ್ನ್ ತಗೊಂಡ್ರೆ ಇಲ್ಲಿ ಅಟ್ ದ ಸ್ಲಿಟ್, ಅಟ್ ದ ಸಿಂಗಲ್ ಸ್ಲಿಟ್ ಏನಾಗುತ್ತೆ, ಮೇನ್ ಸೋರ್ಸ್ ಇಂದ ಏನಾಗುತ್ತೆ ಲೈಟ್ ರೇ ಬರುತ್ತೆ. ಇಫ್ ಯು ಟೇಕ್ ಫ್ರಾನ್ಹಾಫರ್ ಟೈಪ್ ಅಥವಾ ಫ್ರಾನ್ಹಾಫರ್ ಟೈಪ್ ತಗೊಂಡ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಲೆನ್ಸಸ್. ಸೊ ಲೈಟ್ ರೇ ಬರುತ್ತೆ, ಇದು ಇನ್ಸ್ಟೆಂಟ್ ಲೈಟ್ ರೇ. ಇಲ್ಲೇನಾಗುತ್ತೆ, ಈಚ್ ಅಂಡ್ ಎವ್ರಿ ಪಾಯಿಂಟ್ ಅಟ್ ದ ಸ್ಲಿಟ್ ಆಕ್ಟ್ಸ್ ಆಸ್ ಎ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಹಾಗಾಗಿ ಇದರಿಂದ ಏನಾಗುತ್ತೆ, ಹೊಸ ವೇವ್ಲೆಟ್ಸ್ ಬರುತ್ತೆ. ದೇ ಆರ್ ಕಾಲ್ಡ್ ಸೆಕೆಂಡರಿ ವೇವ್ಲೆಟ್ಸ್. ಸೊ ಇದರಿಂದನೇ ಏನಾಗುತ್ತೆ, ಸೆಕೆಂಡರಿ ವೇವ್ಲೆಟ್ಸ್ ಬರುತ್ತೆ. ಇದರಿಂದ ಏನಾಗುತ್ತೆ, ಸೆಕೆಂಡರಿ ವೇವ್ಲೆಟ್ಸ್ ಬರುತ್ತೆ. ಇದರಿಂದ ಏನಾಗುತ್ತೆ, ಸೆಕೆಂಡರಿ ವೇವ್ಲೆಟ್ಸ್ ಬರುತ್ತೆ. ಇವೇನಾಗ್ತವೆ, ಇಂಟರ್ಫಿಯರ್ ಆಗುತ್ತೆ. ಸೊ ಆವಾಗ ನಮಗೆ ಡೈಫ್ರಾಕ್ಷನ್ ಬರೋದು ಅಂತ ಹೇಳ್ತಾರೆ ಸ್ಕ್ರೀನ್ ಮೇಲೆ. ಸೊ ಹಾಗಾಗಿ ಇಟ್ ಈಸ್ ದ ಇಂಟರ್ಫಿಯರೆನ್ಸ್ ಆಫ್ ಸೆಕೆಂಡರಿ ವೇವ್ಲೆಟ್ಸ್. ಇದು ಪ್ರೈಮರಿ ಸೋರ್ಸ್, ಇದು ಸೆಕೆಂಡರಿ ಸೋರ್ಸ್. ಸೊ ದೀಸ್ ಈಚ್ ಅಂಡ್ ಎವರಿ ಪಾಯಿಂಟ್ಸ್ ಆಕ್ಸಸ್ ಅಕಾರ್ಡಿಂಗ್ ಟು ಹೈಗನ್ಸ್ ಪ್ರಿನ್ಸಿಪಲ್. ಹೌದಾನೆ, ಈಚ್ ಅಂಡ್ ಎವರಿ ಪಾಯಿಂಟ್ ಆನ್ ಎ ವೇವ್ ಫ್ರಂಟ್ ಆಕ್ಟ್ಸ್ ಆಸ್ ಎ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್ ಅಂತ ಹೇಳ್ತಾರೆ. ಸೊ ಅದೇ ಇದು, ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. Which of the following phenomenon confirms that the transverse nature of light? A very simple question. ಯಾವ wave can undergo only polarization? So which is having transverse nature? ಯಾವ wave ಗೆ transverse nature ಇರುತ್ತೋ ಆ wave ಮಾತ್ರ ಏನಾಗುತ್ತೆ, it can undergo polarization. So option is polarization, because light is a transverse nature, that's why it can undergo polarization. ಬೇರೆ ಯಾವ ವೇವ್ ಪೋಲರೈಸ್ ಆಗಲ್ಲ. ಸೊ ಬೇರೆ ವೇವ್ ಪೋಲರೈಸ್ ಆಗಲ್ಲ ಇನ್ ದ ಸೆನ್ಸ್ ಲಾಂಜಿಟ್ಯೂಡಿನಲ್ ಇದ್ರೆ ಪೋಲರೈಸ್ ಆಗಲ್ಲ.
ಅದಕ್ಕೇನಿರಬೇಕು, ಟ್ರಾನ್ಸ್ವರ್ಸ್ ನೇಚರ್ ಇರಬೇಕು ಅಂತ ಅದರ ಅರ್ಥ. ಓಕೆ, ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್. ನೋಡ್ರಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂದಿದ ತಕ್ಷಣ ನಮಗೆ ಇಲ್ಲಿ ಸೈಂಟಿಸ್ಟ್ ನೇಮ್ ಕೊಟ್ಟಿದ್ದಾರೆ, ಒಬ್ಬರೇ ಜ್ಞಾಪಕ ಬರುವಂಥದ್ದು, ದಟ್ ಈಸ್ ಮ್ಯಾಕ್ಸ್ವೆಲ್ಸ್, ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಅಂತ. ಸೊ ಮ್ಯಾಕ್ಸ್ವೆಲ್ ಈ ವಾಸ್ ದ ಸೈಂಟಿಸ್ಟ್ ಹೂ ಪ್ರಪೋಸ್ಡ್ EM ವೇವ್ಸ್, ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಸ್ಟೇಟ್ಮೆಂಟ್ ಕ್ವಶನ್, ಹಾಟ್ಸ್ ಕ್ವಶನ್ಸ್ ಅಂತೆ, ಸ್ವಲ್ಪ ಯೋಚನೆ ಮಾಡುವಂತ ಕ್ವಶನ್ಸ್ ನೋಡೋಣ. ಹಾಗಾದ್ರೆ ಸ್ಟೇಟ್ಮೆಂಟ್ ಒಂದು ನಾನು ಅವತ್ತು ಹೇಳಿದೀನಿ, ಸ್ಟೇಟ್ಮೆಂಟ್ ಕೊಟ್ಟಾಗ ಫಸ್ಟ್ ಸ್ಟೇಟ್ಮೆಂಟ್ ಓದ್ಕೊಳ್ಳಿ, ಕರೆಕ್ಟ್ ರಾಂಗ್ ಫಸ್ಟ್ ಟ್ರೂ ಆರ್ ಫಾಲ್ಸ್ ಚೆಕ್ ಮಾಡ್ಕೊಂಡ್ಬಿಡಿ, ಆಮೇಲೆ ಅದು ಇದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಚೆಕ್ ಮಾಡುವ. ಲೆಟ್ ಅಸ್ ಸಿ. If we use sodium lamps illuminating the 2 pinholes, we will not observe any interference fringes. Is this correct? Yes, this is correct. ಯಾಕೆ ಅಂತ ಅಂದ್ರೆ, ನೀವು 2 ಬಲ್ಬ್ ಅನ್ನ ತಗೊಂಡು ಅದರಿಂದ ಬರೋ ವೇವ್ಸ್ ಅನ್ನ ಇಂಟರ್ಫರ್ ಆಗುವಂತ ಎಕ್ಸ್ಪೆಕ್ಟ್ ಮಾಡಕ್ ಹೋದ್ರೆ ಆಗಲ್ಲ. They won't interfere. ಯಾಕೆ ಅಂದ್ರೆ they do not satisfy the condition of coherence. Is the meaning of coherence? Coherent meaning ಅಂದ್ರೆ 2 ವೇವ್ಸ್ ಗಳ ಮಧ್ಯೆ would have constant phase difference. So constant phase difference ಇರಬೇಕು. ಸೊ 2 ಬಲ್ಬ್ ಇಂದ ಬರ್ತಕ್ಕಂತ ಲೈಟ್ ಸೋರ್ಸಸ್ ಮಧ್ಯೆ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಇರಲ್ಲ, ದೇ ಆರ್ ಇನ್ಕೋಹೆರೆಂಟ್. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ he not used 2 ಲೈಟ್ ಸೋರ್ಸಸ್, ಇನ್ಸ್ಟೆಡ್ ಆಫ್ ಒಂದು ಲೈಟ್ ಸೋರ್ಸ್ ಅನ್ನ ಯೂಸ್ ಮಾಡ್ತಾರೆ, ಒಂದು ಬಲ್ಬ್ ಅನ್ನ ಯೂಸ್ ಮಾಡ್ತಾರೆ, ಅದನ್ನೇನ್ ಮಾಡ್ತಾರೆ 2 ಸ್ಲಿಟ್ಸ್ ಮೂಲಕ ಪಾಸ್ ಮಾಡ್ತಾರೆ. ಈ ಸ್ಲಿಟ್ಸ್ ಇಂದ ಹೊರಗಡೆ ಬರುತ್ತಲ್ಲ, ಇವೆರಡು ಏನಾಗಿರುತ್ತೆ, ಕೋಹರೆಂಟ್ ಆಗಿರುತ್ತೆ. ಹಾಗಾಗಿ ನಾವು ಸ್ಲಿಟ್ಸ್ ಅನ್ನ ಏನಂತ ತಗೊಳ್ತೀವಿ, ಸೋರ್ಸ್ ಆಫ್ ಕೋಹರೆಂಟ್ ಲೈಟ್ ಅಂತ ತಗೊಳ್ತೀವಿ. 2 ಸ್ಲಿಟ್ಸ್ ಆರ್ ದ ಸೋರ್ಸಸ್ ಆಫ್ ಕೋಹರೆಂಟ್ ಲೈಟ್, ನಾಟ್ ದ ಬಲ್ಬ್. ಹಾಗಾಗಿ ಸೊ ನಾವು ಇಂಟರ್ಫರೆನ್ಸ್ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಇಫ್ ಯು ಯೂಸ್ ಸೋಡಿಯಂ ಲ್ಯಾಂಪ್ಸ್ ಆಸ್ ಅ 2 ಲೈಟ್ ಸೋರ್ಸಸ್. ಅದೇ ಕರೆಕ್ಟ್ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ನೋಡುವ. ದ ಲೈಟ್ ವೇವ್ಸ್ ಕಮಿಂಗ್ ಔಟ್ ಫ್ರಮ್ ದ 2 ಇಂಡಿಪೆಂಡೆಂಟ್ ಲೈಟ್ ಸೋರ್ಸಸ್ ವಿಲ್ ನಾಟ್ ಹ್ಯಾವ್ ಎನಿ ಫಿಕ್ಸ್ಡ್ ಫೇಸ್ ರಿಲೇ. ಓಕೆ, ಅದನ್ನೇ ಹೇಳ್ತಾರೆ ನೋಡ್ರಿ, ದೇ ಆರ್ ಇನ್ಕೋರೆಂಟ್. ಹಾಗಾದ್ರೆ ಏನಂತ ಹೇಳ್ಬೋದು ನಾವು, ಸೊ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ and statement 2 exactly explain why 2 light bulbs cannot be coherent. So ಹಾಗಾದ್ರೆ ಆಪ್ಷನ್ ಏನು, ಸ್ಟೇಟ್ಮೆಂಟ್ 1 and 2 are correct and statement 2 is the correct explanation of statement 1. So first one is the correct answer. Next, again the statement question, we can hear sound at the corners. ಅಂದ್ರೆ ಇಲ್ಲೆಲ್ಲೋ ಮಾತಾಡಿದ್ರೆ ನಿಂತ್ಕೊಂಡು, ಇಲ್ಲೆಲ್ಲೋ ಕಾರ್ನರ್ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡ್ರೆ, ಈ ಕಡೆ ಇನ್ನೊಂದು ಕಾರ್ನರ್ ಅಲ್ಲಿ ಏನಾಗುತ್ತೆ, ಸೌಂಡ್ ವೇವ್ಸ್ ಕೇಳಿಸುತ್ತಾ? ಕೇಳಿಸುತ್ತೆ, 100% ಕೇಳಿಸುತ್ತೆ. ಬಟ್ ವಿ ಕೆನಾಟ್ ಸಿ ಅರೌಂಡ್ ದ ಕಾರ್ನರ್ಸ್. ಅಂದ್ರೆ ಇಲ್ಲಿರೋನ ನೀನ್ ಈ ಕಡೆ ನಿಂತ್ಕೊಂಡ್ಬಿಟ್ಟು ಈ ಕಡೆ ಇರೋನ್ನ ನೋಡಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅವನಿಂದ ಬರ್ತಕ್ಕಂತ ಸೌಂಡ್ ವೇವ್ಸ್ ಟ್ರಾವೆಲ್ ಆಗುತ್ತೆ, ಆದ್ರೆ ಲೈಟ್ ವೇವ್ಸ್ ಬರಲ್ಲ ಅಂತ ಅದರ ಮೀನಿಂಗ್. ಅದಕ್ಕೆ ಅವನು ಅರೌಂಡ್ ದ ಕಾರ್ನರ್ಸ್ ಯು ಕೆನಾಟ್ ಸಿ ಈಚ್ ಅದರ್. ಹೌದು, ಎಸ್, ದಿಸ್ ಈಸ್ ಕರೆಕ್ಟ್. ಸೊ ಕಾರ್ನರ್ ಅಲ್ಲಿ ನಿಂತ್ಕೊಂಡು ಒಬ್ಬರನ್ನ ನೋಡಕ್ಕಾಗಲ್ಲ, ಬಟ್ ಅವ್ರು ಮಾತಾಡಿದ್ದು ಕೇಳಿಸುತ್ತೆ ಅಂತ ಅಷ್ಟೇ. ಸೊ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ನೋಡೋಣ ಸ್ಟೇಟ್ಮೆಂಟ್ 2 ಯಾಕಂಗ ಆಗುತ್ತೆ ನೋಡೋಣ, ಅದು ಕರೆಕ್ಟ್ ಇದೆಯಲ್ವಾ ನೋಡುವ. ವೇವ್ ಲೆಂತ್ ಆಫ್ ಸೌಂಡ್ ಹ್ಯಾವ್ ಮಚ್ ಗ್ರೇಟರ್ ದನ್ ವೇವ್ ಲೆಂತ್ ಆಫ್ ಲೈಟ್. ಹಾಗಾಗಿ ಇಲ್ಲಿ ಸೌಂಡಿನ ವೇವ್ ಲೆಂತ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಲೈಟಿನ ವೇವ್ ಲೆಂತ್ಸ್. ಸೊ ಹಾಗಾದ್ರೆ ಅದೇ ರೀಸನ್? ಹೌದು, ಅದೇ ರೀಸನ್. ಏನಾಗುತ್ತೆ, ಲೈಟ್ ಸೌಂಡ್ ವೇವ್ಸ್ ಇಲ್ಲಿ ವಿಡ್ತ್ ಜಾಸ್ತಿ ಇದ್ರೂ ಕೂಡ ಏನಾಗುತ್ತೆ, ವೇವ್ ಲೆಂತ್ ಜಾಸ್ತಿ ಇದ್ರಿಂದ ಡೈಫ್ರಾಕ್ಟ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ, ಸೌಂಡ್ ಸ್ಪ್ರೆಡ್ ಆಗುತ್ತೆ. ಆದ್ರೆ ಬಿಕಾಸ್ ಆಫ್ ಸ್ಮಾಲರ್ ವೇವ್ ಲೆಂತ್ ಅದು ಸ್ಪ್ರೆಡ್ ಆಗ್ಬೇಕಂದ್ರೆ ಅದರ ವಿಡ್ತ್ ಏನಿರ್ಬೇಕು, ಆರ್ಡರ್ ಆಫ್ ವೇವ್ ಲೆಂತ್ ಇರ್ಬೇಕು. ಹಾಗಾಗಿ ಲೈಟ್ ಏನಾಗುತ್ತೆ, ಸ್ಪ್ರೆಡ್ ಆಗಲ್ಲ, ಡೈಫ್ರಾಕ್ಟ್ ಆಗಲ್ಲ ಅರೌಂಡ್ ದ ಎಡ್ಜಸ್ ಆಫ್ ದಿಸ್ ಡೋರ್. ಅಥವಾ ನಾವು ಈ ಕಾರ್ನರ್ನೇ ತಗೊಂಡ್ರೆ, ಅಬ್ಸ್ಟೆಕಲ್ ಅಂತ ತಗೊಂಡ್ರೆ ಅಥವಾ ಎಡ್ಜಸ್ ಅಂತ ತಗೊಂಡ್ರೆ ಇಲ್ಲಿ ಬೆಂಡ್ ಆಗಲ್ಲ. ಅದಕ್ಕೋಸ್ಕರನೇ ಸೌಂಡ್ ವೇವ್ಸ್ ನಮಗೆ ಕೇಳಿಸುತ್ತೆ, ಲೈಟ್ ವೇವ್ಸ್ ಬೆಂಡ್ ಆಗಲ್ಲ, ಡೈಫ್ರಾಕ್ಟ್ ಆಗಲ್ಲ, ಸ್ಪ್ರೆಡ್ ಆಗಲ್ಲ. ಅದಕ್ಕೆ ಅವನ ಇಮೇಜು ಕಾಣೋದಿಲ್ಲ ನಮ್ಗೆ. ಹಾಗಾದ್ರೆ ಇದು ಕೂಡ ಏನು ಕರೆಕ್ಟ್. ಮತ್ತೆ ಇದು ಇದರ ಕರೆಕ್ಟ್ ಎಕ್ಸ್ಪ್ಲನೇಷನ್. ಹಾಗಾದ್ರೆ ಏನಂತ ಬರೀಬಹುದು, ಎ ಆಪ್ಷನ್ ಈಸ್ ಕರೆಕ್ಟ್, ಬೋತ್ ಆರ್ ಟ್ರೂ ಅಂಡ್ ಸ್ಟೇಟ್ಮೆಂಟ್ 2 is the correct explanation of statement 1. Next, if we observe carefully ಏನನ್ನ shadow caused by an opaque object close to the region of geometrical shadow, there are alternate dark and
ಬ್ರೈಟ್ ಫ್ರಿಂಜಸ್ ಎಸ್ 100% ಕರೆಕ್ಟ್. ಏನಾದರೂ ನೀನೊಂದು ಸ್ಮಾಲ್ ಆಬ್ಸ್ಟಿಕಲ್ನ ಇಟ್ಕೊಂಡು ಇಲ್ಲಿ ಸ್ಲಿಟ್ ಅನ್ಕೊಳ್ಳಿ, ಇದು ಸ್ಕ್ರೀನು ನ್ಯಾರೋ ಇರುತ್ತೆ ಅನ್ಕೊಳ್ಳಿ, ಆದಷ್ಟು ನ್ಯಾರೋ ಇರುತ್ತೆ, ಸ್ಲಿಟ್ ನ್ಯಾರೋ ಇರುತ್ತೆ. ಸೊ ಲೈಟ್ ರೇ ಹಿಂಗ್ ಬಂದ್ರೆ ಹೆಂಗ್ ಹೋಗ್ಬೇಕಾ, ಆಕ್ಚುಲಿ ಹಿಂಗ್ ಹೋಗ್ಬೇಕಾ, ನೇರವಾಗಿ ಹೋಗ್ಬೇಕಾ, ಬಿಕಾಸ್ ವಿ ನೋ ದಟ್ ದೇ ಟ್ರಾವೆಲ್ ಇನ್ ಎ ಸ್ಟ್ರೈಟ್ ಲೈನ್. ಹಾಗಾದ್ರೆ ಇಷ್ಟು ಪೂರ್ತಿ ಏನಿರ್ಬೇಕು ನಿಮಗೆ, ಬೆಳಕಿರ್ಬೇಕಾ, ಇಷ್ಟು ಪೂರ ಬೆಳಕಿರ್ಬೇಕು, ಇಷ್ಟು ಪೂರ ಏನಿರ್ಬೇಕು, ಇಷ್ಟು ಪೂರ ಕತ್ಲೆ ಇರ್ಬೇಕು. ಹೌದಾ, ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಶಾರ್ಪ್, ಇಷ್ಟು ಪೂರ ಕತ್ಲೆ ಇರ್ಬೇಕು. ಆದ್ರೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಈ ರೀಜನ್ ಅಲ್ಲಿ ಕೂಡ ನಮಗೆ ಬೆಳಕಿರ್ತದೆ. ಇಷ್ಟು ರೀಜನ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ಲೈಟ್ ಇನ್ ದಿಸ್ ಜಿಯೋಮೆಟ್ರಿಕಲ್ ಶಾಡೋ. ಅಂದ್ರೆ ಲೈಟ್ ಏನಾಗಿರುತ್ತೆ, ಆಕ್ಚುಲಿ ಇಲ್ಲಿ ಬೆಂಡ್ ಆಗಿರುತ್ತೆ. ಅದು ಬೆಂಡ್ ಆಗೋದ್ರಿಂದ ಕ್ಯಾನ್ ಎಕ್ಸ್ಪೆಕ್ಟ್ ಲೈಟ್ ಇನ್ ದಿಸ್ ರೀಜನ್ ಆಲ್ಸೋ. ಸೊ ಯಾಕೆ ಬೆಂಡ್ ಆಗುತ್ತೆ, ಬಿಕಾಸ್ ಆಫ್ ಡೈಫ್ರಾಕ್ಷನ್. ಲೈಟ್ ಈಸ್ ಗೋಯಿಂಗ್ ಟು ಬೆಂಡ್ಸ್ ಅರೌಂಡ್ ದ ಎಡ್ಜಸ್ ಆಫ್ ಎನ್ ಅಬ್ಸ್ಟಕಲ್. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ the region dark and bright regions in a geometrical shadow obviously. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನು ಕರೆಕ್ಟ್ ಇದೆ. ಓಕೆ, ನೋಡೋಣ ಸ್ಟೇಟ್ಮೆಂಟ್ 2 ಏನ್ ಹೇಳುತ್ತೆ. ಆಲ್ಟರ್ನೇಟ್ ಡಾರ್ಕ್ ಅಂಡ್ ಬ್ರೈಟ್ ಫ್ರಿಂಜಸ್ ಆರ್ ಡ್ಯೂ ಟು ಡೈಫ್ರಾಕ್ಷನ್. 100% ಇದು ಕೂಡ ಕರೆಕ್ಟ್. ಅದನ್ನೇ ನಾನು ಎಕ್ಸ್ಪ್ಲೈನ್ ಮಾಡೋದು, ಬಿಕಾಸ್ ಆಫ್ ಡೈಫ್ರಾಕ್ಷನ್. ಹಾಗಾದ್ರೆ ಸ್ಟೇಟ್ಮೆಂಟ್ ಬೋತ್ ಆರ್ ಕರೆಕ್ಟ್ ಅಂಡ್ 2 is the correct explanation of first. Okay, next statement again, statement question. We do not encounter diffraction effects of light in everyday observation. ಅಂದ್ರೆ ನಮಗೆ ಎವ್ರಿಡೇ ಅಬ್ಸರ್ವೇಷನ್ಸ್ ಅಲ್ಲಿ ನಮಗೆ ಡೈಫ್ರಾಕ್ಷನ್ ನೋಡಕ್ಕೆ ಸಿಗಲ್ಲ. ಇಸ್ ದಿಸ್ ಕರೆಕ್ಟ್? 100% ಕರೆಕ್ಟ್. ಯಾಕೆ ಅಂದ್ರೆ ಲೈಟ್ ವೇವ್ಸ್ ಎಲ್ಲ ಕಡೆ ಡೈಫ್ರಾಕ್ಟ್ ಆಗಲ್ಲ, ಬಿಕಾಸ್ ಆಫ್ ಇಟ್ಸ್ ಸ್ಮಾಲರ್ ವೇವ್ಲೆಂತ್. ಸೊ ಅದಕ್ಕೆ ಏನಿರ್ಬೇಕು, ಅದರ ವೇವ್ಲೆಂತ್ ಆರ್ಡ್ರಲ್ಲೇ ಇರಬೇಕು. ಏನು, ಸ್ಲಿಟ್ಟಿನ ಬಿಡ್ತು ಅದರ ವೇವ್ಲೆಂತ್ ಆರ್ಡ್ರಲ್ಲಿ ಇದ್ರೆ ಮಾತ್ರ ಏನಾಗುತ್ತೆ, ಅದು ಡೈಫ್ರಾಕ್ಟ್ ಆಗುತ್ತೆ. ಅರೌಂಡ್ ದ ಶಾರ್ಪ್ ಎಡ್ಜಸ್ ಮಾತ್ರ ಅದು ಬೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಡೈಲಿ ಲೈಫ್ ಅಲ್ಲಿ ಡೈಫ್ರಾಕ್ಷನ್ ನೋಡ್ಲಿಕ್ಕೆ ಸಿಗಲ್ಲ. ನೋಡೋಣ ಸ್ಟೇಟ್ಮೆಂಟ್ 2 ಏನ್ ಹೇಳುತ್ತೆ. ಸ್ಟೇಟ್ಮೆಂಟ್ 1 ಅಂತ ಕರೆಕ್ಟ್. ಸ್ಟೇಟ್ಮೆಂಟ್ 2, ದ ವೇವ್ಲೆಂತ್ ಆಫ್ ಲೈಟ್ ಇಸ್ ಮಚ್ ಸ್ಮಾಲರ್ ದ್ಯಾನ್ ದ ಡೈಮೆನ್ಷನ್ ಆಫ್ ದ ಮೋಸ್ಟ್ ಆಫ್ ದ ಆಬ್ಸ್ಟಿಕಲ್. ಅದನ್ನೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಮೋಸ್ಟ್ ಆಫ್ ದ ಆಬ್ಸ್ಟಿಕಲ್ ಏನಿದೆ, ಆಬ್ಸ್ಟಿಕಲ್ಸ್ ನಾವು ಬಿಡ್ತು ಅದರ ವೇವ್ಲೆಂತ್ ಆರ್ಡರ್ ಇರಬೇಕು. ಹಾಗಾದ್ರೆ ಇದು ಕೂಡ ಏನು ಕರೆಕ್ಟ್. ಅಂದ್ರೆ ಮೋಸ್ಟ್ ಆಫ್ ದ ಆಬ್ಸ್ಟಿಕಲ್ ನ ಡೈಮೆನ್ಷನ್ ಲೈಟಿನ ವೇವ್ಲೆಂತ್ ಆರ್ಡರ್ಗಿನ ಜಾಸ್ತಿ ಇರುತ್ತೆ, ಅಥವಾ ಲೈಟಿನ ವೇವ್ಲೆಂತ್ ಈಸ್ ಮಚ್ ಸ್ಮಾಲರ್ ದೆನ್ ದ ಡೈಮೆನ್ಷನ್ಸ್ ಆಫ್ ದ ಮೋಸ್ಟ್ ಆಬ್ಸ್ಟಿಕಲ್ಸ್. ಸೊ ಕರೆಕ್ಟ್. ಅದಕ್ಕೋಸ್ಕರ ಲೈಟು ಡೈಫ್ರಾಕ್ಟ್ ಆಗಲ್ಲ, ಅದಕ್ಕೆ ನಾವು ಡೈಲಿ ಲೈಫಲ್ಲಿ ನೋಡೋಕ್ಕದು ಸಿಗಲ್ಲ. ಸೊ ಹಾಗಾದ್ರೆ ಎರಡೂ ಕರೆಕ್ಟ್. ಮತ್ತೇನು, statement 2 is the correct explanation of statement 1. This is all about wavelength and obstacle ಅಥವಾ ಸ್ಲಿಟ್ಟಿನ ವಿಡ್ತಿನ ಆರ್ಡರ್. ಇವೆರಡರ ಆರ್ಡರ್ ಹತ್ತತ್ರ ಸೇಮ್ ಇರಬೇಕು, ಅವಾಗ ಮಾತ್ರ ಡೈಫ್ರಾಕ್ಷನ್ ಆಗುವಂತ ಅಬ್ಸ್ಟಕಲ್. ನೆಕ್ಸ್ಟ್ ಕ್ವಶನ್ ನಂಬರ್ 16. ಸ್ಟೇಟ್ಮೆಂಟ್ 1, intensity of light wave is determined by square of the amplitude of the wave. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸಿಂಪ್ಲಿ is saying that intensity of light is proportional to amplitude na square. ಈ ರಿಲೇಷನ್ ಕರೆಕ್ಟ್ ಇಲ್ವೋ? 100% ದಿಸ್ ರಿಲೇಷನ್ ಈಸ್ ಕರೆಕ್ಟ್. ಆಲ್ವೇಸ್ ಐ ಪ್ರಪೋರ್ಷನಲ್ ಟು ಎ ಸ್ಕ್ವೇರ್ ಇರುತ್ತೆ. 100% ಕರೆಕ್ಟ್. ನೆಕ್ಸ್ಟ್, ದ ಇಂಟೆನ್ಸಿಟಿ ಆಫ್ ಲೈಟ್ ಆಫ್ ಎ ಫೋಟಾನ್ ಅಂತ ನೋಡ್ರಿ, ಇಲ್ಲಿ ಫೋಟಾನ್ ಸೇರಿಸ್ಬಿಟ್ರು. ಫೋಟಾನ್ ಡ್ಯೂಯಲ್ ನೇಚರ್ ಅಲ್ಲಿ ಬರ್ತದೆ. ಸೊ ಫೋಟಾನ್ ಏನು, ಇಟ್ಸ್ ಎ ಪಾರ್ಟಿಕಲ್. ಇಲ್ಲಿ intensity of photon is determined by number of photons crossing per unit area per unit time. So ಇದು ಕೂಡ ಕರೆಕ್ಟ್. ಸೊ ಬೋತ್ ಆರ್ ಕರೆಕ್ಟ್. ಬಟ್ ಇದಕ್ಕೂ ಏನು ಸಂಬಂಧ ಇಲ್ಲ. ಇಲ್ಲಿ ನೋಡ್ರಿ, ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿ, ವೇವ್ ಆಪ್ಟಿಕ್ಸ್ ಅಲ್ಲಿ ನಾವು ಇಂಟೆನ್ಸಿಟಿನ ಎನರ್ಜಿಯಿಂದ ತಗೊಳ್ತೀವಿ. ಆದ್ರೆ ಡ್ಯೂಯಲ್ ನೇಚರ್ ಅಲ್ಲಿ ವೆನ್ ಇಟ್ ಕಮ್ಸ್ ಟು ಫೋಟಾನ್, ಇಂಟೆನ್ಸಿಟಿನ ನಾವು ಎನರ್ಜಿಯಿಂದ ತಗೊಳ್ಳೋದಿಲ್ಲ. ಇಂಟೆನ್ಸಿಟಿ ಇಸ್ ನಾಟ್ ಎನರ್ಜಿ. ಆಕ್ಚುಲಿ ಇಂಟೆನ್ಸಿಟಿ ಇಸ್ ದ ನಂಬರ್ ಆಫ್ ಫೋಟಾನ್ಸ್. ಅದೇ ಕಾನ್ಸೆಪ್ಟ್ ಮೇಲೆ ಕೊಟ್ಟಿರೋದು. ಓಕೆ, ಸೊ ಫೋಟಾನ್ ಅಂತ ಕಾನ್ಸೆಪ್ಟ್ ಬಂದಾಗ ಎನರ್ಜಿ ಅಂದ್ರೆ ಫ್ರೀಕ್ವೆನ್ಸಿ ಇಸ್ ಎನರ್ಜಿ, ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಇಸ್ ಎನರ್ಜಿ. ಸೊ ಹಿಯರ್ ಇಂಟೆನ್ಸಿಟಿ ಇಸ್ ಎನರ್ಜಿ. ಓಕೆ, ಸೊ ಎರಡು ಬೇರೆ ಬೇರೆ ಆಸ್ಪೆಕ್ಟ್ ಅಲ್ಲಿ ಯೋಚನೆ ಮಾಡಬೇಕು. ಹಾಗಾಗಿ ಅವನು ಎರಡನ್ನೂ ಕರೆಕ್ಟ್ ಕೊಟ್ಟಿದ್ದಾನೆ. ಇಲ್ಲೇನು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಫಸ್ಟ್ ಒನ್ ಏನೇಂತ ಕೊಟ್ಟಿಲ್ಲ, ಜಸ್ಟ್ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾನೆ. ಎಸ್, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಷ್ಟು ಬರೆದ್ರೆ ಸಾಕು. So next, after finishing the MCQs, let us take the fill in the blanks. ಇದೊಂದು ಈಸಿ ಇರ್ತದೆ.
ನೋಡ್ಕೊಳ್ಳಿ. ಓಕೆ, ಆಪ್ಷನ್ ಏನಂತ ಕೊಟ್ಟವನೆ, ಡೈಫ್ರಾಕ್ಷನ್ ಅಂತೆ, ಹಾಫ್ ಅಂತೆ, ವೇವ್ ಲೆಂತ್ ಅಂತೆ, ಎನರ್ಜಿ, ಸ್ಪೆರಿಕಲ್, ಇಂಟರ್ಫಿಯರೆನ್ಸ್, ಫ್ರೀಕ್ವೆನ್ಸಿ. ಯಾವ್ದಕ್ಕೆ ಯಾವ್ದು ಫಿಲ್ ಮಾಡುವ ಅಂತ ನೋಡೋಣ. ವೇವ್ ಫ್ರಾಂಟ್ ಹೇಳಿದಾನೆ. ವೇವ್ ಫ್ರಾಂಟ್ ಕಮಿಂಗ್ ಫ್ರಮ್ ಎ ಪಾಯಿಂಟ್ ಸೋರ್ಸ್. ಅಂದ್ರೆ ಪಾಯಿಂಟ್ ಸೋರ್ಸ್ ಇಂದ ವೇವ್ ಫ್ರಾಂಟ್ ಬಂದ್ರೆ ನಮ್ಗೆ ಹೆಂಗ್ ಕಾಣುತ್ತದು? ಲುಕ್ ಲೈಕ್ ಸ್ಪೆರಿಕಲ್. ಎಸ್, ಸೊ ಫಸ್ಟ್ ಒನ್ ಇದೆ ಆಪ್ಷನ್ ಸ್ಪೆರಿಕಲ್. ಸೊ ದೇ ಆರ್ ಕಾಲ್ಡ್ ಸ್ಪೆರಿಕಲ್ ವೇವ್. ಅಟ್ ಲಾರ್ಜ್ ಡಿಸ್ಟೆನ್ಸ್ ಸ್ಪೆರಿಕಲ್ ಪಾರ್ಟ್ ಆಫ್ ಸ್ಪೆರಿಕಲ್ ಬಿಕಮ್ಸ್ ಪ್ಲೇನ್ ವೇವ್ ಫ್ರಾಂಟ್ ಅಂತ ಹೇಳ್ತಾರೆ. ಅದಲ್ಲ, ಇದು ಸ್ಮಾಲ್ ಡಿಸ್ಟೆನ್ಸ್ ಅಲ್ಲಿ ಅದು ಪಾಯಿಂಟ್ ಸೋರ್ಸ್ ಇಂದ ಬರ್ತಕ್ಕಂಥದ್ದು ಸ್ಪೆರಿಕಲ್ ವೇವ್ ಫ್ರಾಂಟ್. ನೆಕ್ಸ್ಟ್, ಅಟ್ ಸ್ಮಾಲರ್ ಡಿಸ್ಟೆನ್ಸ್ ಅಂತ ಕೊಡಬೇಕಾಗಿತ್ತು, ಇಲ್ಲಿ ಪ್ರಾಬ್ಲಮ್ ಇಲ್ಲ. ವೆನ್ ಎ ವೇವ್ ಗೆಟ್ಸ್ ರಿಫ್ರಾಕ್ಟೆಡ್ ಇನ್ ಟು ಡೆನ್ಸರ್ ಮೀಡಿಯಂ, ಅಂದ್ರೆ ಡೆನ್ಸರ್ ಮೀಡಿಯಂ ಒಳಗಡೆ ಹೋಯ್ತಂದ್ರೆ ರೇರರ್ ಟು ಡೆನ್ಸರ್, ಅದ್ರ ಸ್ಪೀಡ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ವೇವ್ ಲೆಂತ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಫ್ರೀಕ್ವೆನ್ಸಿ ಏನಾಗುತ್ತೆ? ಸೇಮ್ ಇರುತ್ತೆ. ಅದನ್ನೇ ಕೇಳಿರೋದು ನೋಡ್ರಿ. ಡ್ಯಾಶ್ ರಿಮೈನ್ಸ್ ಸೇಮ್ ಅಂತ, ರಿಮೈನ್ ಸೇಮ್. ಆತರ ಫ್ರೀಕ್ವೆನ್ಸಿ ಇದೆ, ಫ್ರೀಕ್ವೆನ್ಸಿ ಇದು ಎರಡನೇದು, ಫ್ರೀಕ್ವೆನ್ಸಿ ರಿಮೈನ್ಸ್ ಸೇಮ್. ನೆಕ್ಸ್ಟ್, modification in the distribution of light intensity due to superposition of two or more light waves is called, ಅಯ್ಯೋ ಇದು definition of interference ಅಷ್ಟೇ. It's called interference. Modification in the intensity of light due to superposition is called interference. Next, the colors on the ಕಾಂಪ್ಯಾಕ್ಟ್ ಡಿಸ್ಕ್ CD ಅಂದಿನ ಕಾಲದಲ್ಲಿ ಇರ್ತಿತ್ತು, CD ಅಂತ ಇರ್ತಿತ್ತು. CD ಮೇಲೆ ನಮಗೆ ಕಲರ್ ಕಾಣಿಸುತ್ತೆ, ಯಾಕೆ ಅಂತ ಕೇಳಿದಾರೆ. ಓಕೆ, ವೈ there is a colors appears on the CD and this is due to diffraction of light. ಕಲರ್ಸ್ ಯಾಕೆ ಕಾಣಿಸುತ್ತೆ ಅಂದ್ರೆ ಬಿಕಾಸ್ ಆಫ್ ಡೈಫ್ರಾಕ್ಷನ್. ನೆಕ್ಸ್ಟ್, ಇಂಟರ್ಫರೆನ್ಸ್ ಅಂಡ್ ಡೈಫ್ರಾಕ್ಷನ್ ಆರ್ ಕನ್ಸಿಸ್ಟೆಂಟ್. ಅಂದ್ರೆ ಎರಡು ಫಿನಾಮಿನನ್ ಆಗ್ಬೇಕು, ಕನ್ಸಿಸ್ಟೆಂಟ್ ಇರ್ಬೇಕಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ನಾವು ಏನಿರ್ಬೇಕು ಆಕ್ಚುಲಿ? ಲಾ ಆಫ್ ಕನ್ಸರ್ವೇಷನ್ ಆಫ್. ಸೊ ಡೆಫಿನೆಟ್ಲಿ we are going to use the law of conservation of energy. So energy conservation ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅದರ್ಥ. ನೆಕ್ಸ್ಟ್, ಕ್ವಶನ್ ನಂಬರ್ 6. ಇಫ್ ದ ಲೈಟ್ ಫ್ರಮ್ ಆರ್ಡಿನರಿ ಸೋಡಿಯಂ ಲ್ಯಾಂಪ್, ಮತ್ತೆ ಬಂತು ನೋಡ್ರಿ ಇಲ್ಲಿ, ಆರ್ಡಿನರಿ ಸೋಡಿಯಂ ಲ್ಯಾಂಪ್ ಅನ್ನ ಲೈಟ್ ಅನ್ನ ಪಾಸ್ಡ್ ಥ್ರೂ ಪೋಲಾರಾಯ್ಡ್ ಶೀಟ್, ದೆನ್ ದ ಇಂಟೆನ್ಸಿಟಿ ಆಫ್ ಲೈಟ್ ಎಮರ್ಜಿಂಗ್ ವಿಲ್ ಬಿ. ಓಕೆ, ಇಲ್ಲಿ ಆರ್ಡಿನರಿ ಲೈಟ್ ಅನ್ನ ನೀವು ಪೋಲರಾಯ್ಡ್ ಮೂಲಕ, ಒಂದು ಪೋಲರಾಯ್ಡ್ ಮೂಲಕ ಪಾಸ್ ಮಾಡಿದ್ರೆ ಆಚೆ ಬಂದಿರೋ ಲೈಟಿನ ಇಂಟೆನ್ಸಿಟಿ ಏನಿರುತ್ತೆ? ಸೊ ಅನ್ಪೋಲರೈಸ್ ಲೈಟ್ ಇಂಟೆನ್ಸಿಟಿ 100% ಇದ್ರೆ ಪೋಲರಾಯ್ಡ್ ಮೂಲಕ ಬಂದಿದ್ದ ಲೈಟಿನ ಇಂಟೆನ್ಸಿಟಿ 100% ಕಡಿಮೆ ಆಗಿರುತ್ತೆ. ಎಷ್ಟಾಗಿರುತ್ತೆ ಅಂದ್ರೆ ಅರ್ಧದಷ್ಟು ಕಡಿಮೆ ಆಗಿರುತ್ತೆ. ಸೊ ಆನ್ಸರ್ ಈಸ್ 50% ಅಥವಾ halved, ಯು ಕ್ಯಾನ್ ಸೇ ಹಾಫ್. ಸೊ ಎಲ್ಲಿ ಹಾಫ್ ಅಂತ ಇದೆ ನೋಡ್ರಿ ಇಲ್ಲಿ. So sixth one ge answer is half. Okay, so this completes wave optics in MCQs ಮತ್ತೆ fill in the blanks. Next class ಅಲ್ಲಿ let us take 2 marks questions. Okay, so video ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ರೀಚ್ ಆಗೋ ಹಾಗೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.